ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂಥ ದುರ್ಬುದ್ಧಿ ಇಲ್ಲ. ಛೋಟಾ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ರಾಜಾಧ್ಯಕ್ಷ ಜೂನ್ 4ನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ ಅವರಿಗೆ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ, ಮೊಟ್ಟ ಮೊದಲ ಬಾರಿಗೆ ಶಾಲೆಗೆ ಹೋದಾಗ ಟೀಚರ್ಸ್ ಬೇಕಾಗ್ತದೆ. ಒಳಗಡೆ ಭಾಳ ಗಲಾಟೆ ಮಾಡೋದು ಮರಿತಿರ್ಬೇಕಾದ್ರೂ ನಮ್ಮ ಮೇಲೆ ಅದೇ, ನೀವು ಫಸ್ಟು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿ ಅಂಥೇಳಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದ ಮೇಲೆ, ಅವರು ಮುಖ್ಯಮಂತ್ರಿಗಳಾದ ಮೇಲೆ, ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು 12,000 ಟೀಚರ್ಸ್ನ ಇವತ್ತು ಅವರಿಗೆ ವರ್ಕ್ ಆರ್ಡರ್ ಕೊಟ್ಟು ಈಗಾಗಲೇ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಜಾನ್ವರಿಯಿಂದ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ನಾನು ಆಗಲೇ ಇನ್ನೂ ಹೆಚ್ಚುವರಿ ಶಿಕ್ಷಕರನ್ನು ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಯಾಕೆಂದರೆ ನನಗೆ ಕೊಡುಗೆ ಬಂದುಬಿಟ್ಟಿದೆ. 53,000 ಟೀಚರ್ಸ್ ಕೊರತೆ ಇರೋದು ಇಲಾಖೆ ನನಗೆ ಬಂದುಬಿಟ್ಟಿದೆ. ಈಗ 12,000 ನಾವು ತೊಗೊಂಡಿದ್ದೀವಿ. ಈಗಲೂ ಕೂಡ ನಮ್ಮ ಬಜೆಟಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ 2 ಭಾಗ. ಯಾಕೆಂದರೆ ಅನುದಾನಿತ ಶಾಲೆಗಳು ಭಾಳ ಮುಖ್ಯ ಆಗ್ತವೆ. ಯಾಕೆಂದರೆ ಅನುದಾನಿತ ಶಾಲೆಯಲ್ಲೂ ಕೂಡ 9 ವರ್ಷದಿಂದ ಇವತ್ತು ಯಾರೇ ಒಬ್ಬರು ಟೀಚರ್ಸ್ನು ಕೂಡ ನೇಮಕಾತಿ ಮಾಡಿಲ್ಲ. ಈ ವರ್ಷ ನನಗೆ ವಿಶ್ವಾಸ ಇದೆ, ಅಟ್ಲೀಸ್ಟ್ ಒಂದು 5 ವರ್ಷನೋ 6 ವರ್ಷನೋ, ಇಲ್ಲಾಂದರೆ ಫುಲ್ ಕೊಟ್ಟರೇನು ಕೂಡ ನಾವು ಮನವಿ ಮಾಡಿರೋದು ಫುಲ್ ಕೊಡಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲೂ ಕೂಡ ಸುಮಾರು ಐ ಥಿಂಕ್ 10-11,000 8,000 ಬರ್ತದೆ. ಅದರೊಳಗೆ ಒಂದು 5-6 ಸಾವಿರ ಬಂದ್ರೂ ಅಟ್ಲೀಸ್ಟ್ ಏನಾಗುತ್ತೆ, ಈ ಅನುದಾನಿತ ಶಾಲೆಯಲ್ಲಿ ಗುಣಮಟ್ಟ ಅದು ಮತ್ತೆ ನಾವು ತರಬೇಕಂದ್ರೆ ಶಿಕ್ಷಕರು ಬೇಕಾಗ್ತದೆ. ಅವರಿಗೆ ಅತಿಥಿ ಶಿಕ್ಷಕರ ಕೊಡೋಕ್ಕಾಗೋದಿಲ್ಲ ನಾವು ಸರ್ಕಾರದಿಂದ. ನಮ್ಮ ಸರ್ಕಾರದಿಂದ ಆದರೆ ಏನು ಮಾಡ್ತೀವಿ, ನಾವು ಅತಿಥಿ ಶಿಕ್ಷಕರು ಅಂತೇಳಿ ತೊಗೊಳ್ತೀವಿ. ಇತಿಹಾಸದಲ್ಲಿ ಹೋದ್ಸತಿ ಹೈಯೆಸ್ಟು 43,000 ಅತಿಥಿ ಶಿಕ್ಷಕರನ್ನು ತೊಗೊಂಡಿದ್ವಿ ನಾವು. ಈ ಸತಿನೂ ಕೂಡ ಆಗಲೇ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆನೇ ತೊಗೊಳ್ತಕ್ಕಂಥದ್ದು. ಮತ್ತು ಪರ್ಮನೆಂಟ್ ಟೀಚರ್ಸಿಗೆ ಮತ್ತೆ ನಾವು ತೊಗೊಳ್ಳೋದಕ್ಕೆ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರ್ಮಿಷನ್ ಆದೇಶ ಬಂದ ಮೇಲೆ ಬೇಕಾಗ್ತದೆ. ಯಾಕೆಂದರೆ ಶಿಕ್ಷಕರೇ ಇಲ್ಲಾಂದರೆ ತೊಂದರೆ ಆಗ್ತದೆ. ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಅತಿ ಶಿಕ್ಷಕರು ಮಾಡ್ತೀವಿ, ಆದರೆ ಅನುದಾನಿತ ಶಾಲೆಯಲ್ಲಿ ಪಾಪ ಅವ್ರಿಗೆ ಕಷ್ಟ ಆಗ್ತದೆ. ಆದಷ್ಟು ಬೇಗ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಟೀಚರ್ಸ್ದ ನೇಮಕಾತಿ, ಏನು ಶಿಕ್ಷಕರ ನೇಮಕಾತಿ ಇದೆ, ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗ ಮುಂಚೆ ಎಲ್ಲ 1 ಮೊಟ್ಟೆ ಕೊಡ್ತಾಯಿದ್ರು, ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು. ನಾನು ಬಂದ ತಕ್ಷಣ ಏನು ಬಜೆಟ್ನ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಮಧ್ಯಂತರ ಬಜೆಟ್ನ ಏನು ಕೊಟ್ಟರು, ಅದರೊಳಗೆ ಎಲ್ಲರೂ ಹಾಸ್ಯ ಪದ ಮಾಡ್ತಾಯಿದ್ರು, ಇಲ್ಲ ಇವ್ರ ಬಜೆಟಲ್ಲಿ ದುಡ್ಡೇ ಇರಲ್ಲ. ನಾವು ನೋಡಿ ಬರೀ 8ನೇ ಕ್ಲಾಸ್ ಅಲ್ಲ, 10ನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋದಲ್ಲದೆ ವಾರದಲ್ಲಿ ಮುಂಚೆ 1 ಮೊಟ್ಟೆ ಕೊಡೋರು ಈಗ ವಾರದಲ್ಲಿ 2 ಮೊಟ್ಟೆ. ಯಾಕೆಂದರೆ ಪೌಷ್ಟಿಕತೆ ಭಾಳ ಮುಖ್ಯ ಆಗ್ತದೆ ಮಕ್ಕಳಿಗೆ. ಬೆಳಗ್ಗೆ ರಾಗಿ ಮಾಲ್ಟನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ, ಅದನ್ನು ಕೂಡ ಈಗ ಹೊಸದಾಗಿ ಶುರು ಮಾಡಿದ್ವಿ. ಒಂದೂವರೆ ತಿಂಗಳಾಯ್ತು ಅಷ್ಟೇ ನಾವು ಈ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ. ಮತ್ತು ಈ ವರ್ಷವೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ. ನಾಳೆಯಿಂದ ಶಾಲೆಗಳು ಕೂಡ ಪ್ರಾರಂಭ ಆಗ್ತದೆ. ಕೆಲವು ಪಠ್ಯಪುಸ್ತಕ ಪರಿಷ್ಕರಣೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ನಾವು ಏನೇ ತೀರ್ಮಾನ, ಒಂದು ನೀವು ತಿಳ್ಕೊಳ್ಬೇಕು, ನಾವು ಏನೇ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ನಾವು ತೀರ್ಮಾನ ಮಾಡಿದಾಗ ಮಕ್ಕಳ ಭವಿಷ್ಯಕ್ಕೆ, ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ತೀರ್ಮಾನಗಳನ್ನು ಪ್ರಾಮಾಣಿಕವಾಗಿ ನಾವು ತಗೊಳ್ತೀವಿ. ಅದಕ್ಕೆ ಅವರ ಮಾರ್ಗದರ್ಶನ, ಏಕೆಂದರೆ ನಾನು ಎಷ್ಟೊಂದು ಸತಿ ನಾನು ನೋಡಿದ್ದೀನಿ, ನನಗೆ ಹೊಸ ಇಲಾಖೆ ಹೊಸದಾದಾಗ ನಮ್ಮ ಮಾರ್ಗದರ್ಶನವನ್ನು ಮರಿತಿಬೇಗೌಡರೆಲ್ಲ ಈವನ್ ವಿಧಾನಸೌಧದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲಿ ಕೂತ್ಕೊಂಡಾಗ ತುಂಬ ಸಮಯ ಮಾಡ್ತಾರೆ, ಜಗಳನೂ ಚೆನ್ನಾಗಿ ಆಡ್ತಾರೆ ಒಳ್ಳೆ ರೀತಿಯಲ್ಲಿ. ಆದರೆ ಅರ್ಥ ಏನು ಅಂತ ಹೇಳಿದರೆ ಶಿಕ್ಷಕರ ಪರವಾಗಿ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದನ್ನು ಮಾರ್ಗದರ್ಶನವನ್ನು ಕೂಡ ಭಾಳ ಅನುಭವ ಇದೆ. ಅವ್ರಿಗೂ 24 ವರ್ಷದ ಮಾಡ್ತಾರೆ. ಹಾಂ, ಕ್ಲಾಸಸ್ ತಗೊಳ್ಳೋದಕ್ಕೆ ಮತ್ತು ಈಗ ಏನಾಗುತ್ತೆ, ಕೆಲವರು ನೀಟು ಮತ್ತು ಇದಕ್ಕೆಲ್ಲ ಏನು ಮಾಡ್ತಾರೆ, ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನಿಗೆ ಹೋಗ್ತಾರೆ. ಈಗ ಬಜೆಟಲ್ಲೇ ಕೊಟ್ಬಿಟ್ಟಿದ್ದಾರೆ ನಮಗೆ ನೀಟಿಗೆಲ್ಲ. ಪ್ರೈಮರಿಯಲ್ಲೂ ಕೂಡ ನಾವು ಅವರಿಗೆ ಸ್ಪೆಷಲ್ ಕ್ಲಾಸು ಮತ್ತು ಬಿಸಿ ಊಟ ಕೊಟ್ಟು ಅವರಿಗೆ ಈ ಸಮ್ಮರ್ ಹಾಲ್, ಈಗ ಏನು ಮಳೆಗಾಲದಲ್ಲಿ ಈಗ ದಸರಾ ಹಾಲಿಡೇಸ್ ಬರುತ್ತಲ್ಲ, ಏನಾದ್ರು ಒಂದು ಪ್ಲ್ಯಾನ್ ಮಾಡ್ತೀವಿ, ಮಾಡಲೇಬೇಕಾಗತ್ತೆ. ಅಲ್ಲ, ಶಿಬಿರಗಳನ್ನು ಮುಗಿಸ್ಬಿಡ. ಹಾಂ, ಸರ್ಕಾರಿ ಶಾಲೆಯಿಂದ ನಾವು ಮಾಡಬೇಕಾಗ್ತದೆ. ಅಂತ ಮಾಡಿದಾಗ ಮಾತ್ರ ಗುಣಮಟ್ಟ ನಾವು ಮೇಲ್ದರ್ಜೆಗೆ ತರೋಕ್ಕಾಗ್ತದೆ. ಅದನ್ನು ಹಂತವಾಗಿ ಮಾಡ್ತೀವಿ. ಅದಕ್ಕೆ ಹೋದ ಸತಿ ಏನು ಮಾಡಿದ್ವಿ, ಈಗ ಒಂದೊಂದೇ ನಾನು ಮಾಡಬೇಕು, ಯಾಕೆಂದರೆ ಎಲ್ಲದಕ್ಕೂ ಬಜೆಟ್ ಬೇಕಾಗ್ತದೆ. ಅದಕ್ಕೆ ನಾನು ಹೇಳಬೇಕಾಗತ್ತೆ ನಾನು ಏನು ಮಾಡಿದ್ದೀನಿ ಅಂತ. ಈ ನೀಟು ಇದಕ್ಕೆಲ್ಲ
ಆ ಸ್ವಲ್ಪ ಅವ್ರಿಗೆ ಸಹಾಯ ಆಗಲಿ, ಸರ್ಕಾರಿ ಶಾಲೆಯಲ್ಲೇ ಓದ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ನಿಟ್ಟಿನ ಮೇಲೆ ನಾವೇ ಸಪ್ರೇಟಾಗಿ ಬಜೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಬಜೆಟ್ ಕೊಟ್ಟು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮಾಡಬೇಕು ಅಂಥೇಳಿ. ಅದೇ ರೀತಿ ನೀವೇನು ಕೇಳ್ತಾ ಇದ್ದೀರಿ ಅದು ಮಾಡಬೇಕಾಗತ್ತೆ. ಯಾಕೆಂದರೆ ಮಾಡಿದರೆ ನಾವು ಏನು ಈಗ ಶಿಕ್ಷಣವನ್ನು ಮೇಲ್ದರ್ಜೆಗೆ ತಗೊಳ್ಬಿಸಿ ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಇರೋದೇ ಸರ್ಕಾರಿ ಶಾಲೆಯಲ್ಲಿ, ಪ್ರೈವೇಟಲ್ಲೂ ಇರೋದಿಲ್ಲ, ಅನುದಾನಿತದಲ್ಲೂ ಇರೋಲ್ಲ. ಯಾಕೆಂದರೆ ಯಾರನ್ನೂ ಇನ್ಫ್ಲುಯೆನ್ಸ್ ಮಾಡಿ ಮಿನಿಸ್ಟ್ರೂ ಯಾರೂ ಕೆಲಸ ಕೊಡೋಲ್ಲ. ಬಟ್ ಏನಾಗಿದೆ, ನಾವು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ನಂದು 1 ವರ್ಷದೊಳಗೆ ನಾನು ಸ್ಟಡಿ ಮಾಡಿದ್ದೆ. ಅದು ಅವರಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಟ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡಬೇಕು. ನನ್ನ ಇಲಾಖೆ ಮೇಲೆ ನಾವು ಬ್ಲೇಮ್ ಮಾಡ್ಕೋಬೇಕಾಗತ್ತೆ. ನಾವೇನಾಗ್ತದೆ ಶಿಕ್ಷಣದಲ್ಲಿ ಏನು ನಿಮ್ಮ ಎಕ್ಸಾಮಲ್ಲೂ ಕೂಡ ನಾವು ಏನು ಪವಿತ್ರತೆಯನ್ನು ಕಾಪಾಡಬೇಕಾದ್ರೆ ಮಕ್ಕಳಿಗೆ ತೊಂದರೆ ಆದಾಗ ನಾನು ಕೊಟ್ಟಿದ್ದು 10% ಮಾತ್ರ ಗ್ರೇಸ್ ಮಾರ್ಕ್ಸ್, 20 ಅಲ್ಲ, 10% ಮುಂಚೆನೇ ಇತ್ತು. ಮಾಧ್ಯಮದಲ್ಲಿ 20% ಕೊಟ್ಬಿಟ್ರು, 20%. ಈ ವರ್ಷಕ್ಕೆ ಮಾತ್ರ ಪವಿತ್ರತೆಯನ್ನು ಕಾಪಾಡೋದಕ್ಕೆ 10% ಮಾಡಿ ಪ್ಲಸ್ 2nd and 3rd ಎಕ್ಸಾಮ್ ಕೊಟ್ಟಿದ್ದೀವಿ. ಅದನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಏನಂತ, ದಯವಿಟ್ಟು ಹೋಗಿ ಎಕ್ಸಾಮ್, ನೀವು ಪಾಸ್ ಆಗಿದ್ದೀರ ಮಕ್ಕಳ, ಮತ್ತೆ ಹೋಗಿ ಎಕ್ಸಾಮ್ ತಗೊಳ್ಳಿ. ಈಗ ಸ್ಪೆಷಲ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೂ ಕೂಡ ನೀವು ಹೋಗಿ ತೊಗೊಂಡ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಇಲ್ಲಾಂದರೆ ಅನಾಹುತಗಳಾಗ್ಬಿಡ್ತಾವೆ. ಅದು ಆಗಬಾರ್ದು ಅಂತ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾತ್ರ ಮಾಡಿರೋದೇ ಹೊರತು ಅವ್ನು ಸುಮ್ಮನೆ ಪಾಸ್ ಮಾಡೋದಲ್ಲ. ತಪ್ಪು ನಮ್ಮ ಇಲಾಖೆಯಲ್ಲಿ ಕೂಡ ಇದೆ. ನಾವು ಕೂಡ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ಈಗ ನಮಗೆ ಗೊತ್ತಾಯಿತು, ನಮ್ಮದು ಏನಿದೆ, ನಮ್ಮ ಗಾತ್ರ ಏನಿದೆ, ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಅವರಿಗೆ ನಾವೇನು ಸಪೋರ್ಟ್ ಮಾಡಬೇಕು. ಒಳ್ಳೆ ಟೀಚರ್ಸ್ ಇಟ್ಕೊಂಡು ನಾವು ಯೂಸ್ ಮಾಡ್ತಾ ಇಲ್ಲ ಇವರೇ. ಅದನ್ನು ಮಾಡಬೇಕು ಅನ್ನೋದೇ ನಮ್ಮ ಆದ್ಯತೆ. ಅದನ್ನು ಮಾಡಬೇಕಾಗತ್ತೆ, ಫುಲ್ ನಾವು ಕೊಡಬೇಕಾಗತ್ತೆ. ಹಾಂ, ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಮರಿತಬೇಕೊಡ್ರ ನಮ್ಮ ಜೊತೆ ಇರ್ತಕ್ಕಂಥ ಸಿಟಿ ಮತ್ತು ಗ್ರಾಮಾಂತರದ ಅಧ್ಯಕ್ಷರಿಗೂ ನನ್ನ ಗೌರವವನ್ನು ಕೊಟ್ಟು, ವಿಶೇಷವಾಗಿ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪಕ್ಷದ ಮಿಸ್ಟರ್ ಸನ್ಮಾನ್ಯ ಸುಧೀಂದ್ರ ಅವರಿಗೂ ಕೂಡ ಗೌರವವನ್ನು ಕೊಟ್ಟು, ಪಕ್ಷದ ಎಲ್ಲ ಮುಖಂಡರಿಗೂ ಗೌರವವನ್ನು ಕೊಟ್ಟು, ತಮಗೆಲ್ಲ ಅಧ್ಯಕ್ಷರು ಹೇಳ್ದಂಗೆ ಇವತ್ತು ಚುನಾವಣೆ ಸಂದರ್ಭಕ್ಕೆ ತಮ್ಮನ್ನು ಭೇಟಿ ಮಾಡಬೇಕು, ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ನಾವು ಬಂದಿದ್ದೀವಿ. ಸುಮಾರು 25 ವರ್ಷ ಮೇಲ್ಮನೆಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಶಿಕ್ಷಕರ ಪರವಾಗಿ ನಾನು 1 ವರ್ಷ ಮಾತ್ರ ಆಗಿದೆ ವಿಧಾನಸೌಧದೊಳಗೆ ಅವ್ರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಸುಮಾರು 1 ವರ್ಷದಿಂದ ಪ್ರಾಮಾಣಿಕವಾಗಿ ಶಿಕ್ಷಕರ ಧ್ವನಿಯಾಗಿ ಸಾಕಷ್ಟು ಜನರಿದ್ದಾರೆ. ಅದರೊಳಗೆ ಮುಂಚೂಣಿಯಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಮರಿತಿಬ್ಬೇಗೌಡರು. ಯಾಕೆಂದರೆ ನಾನು ಕೂಡ ಶಿಕ್ಷಣ ಇಲಾಖೆಯ ಸಚಿವನಾಗಿ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಭಾಳ ದೊಡ್ಡ ಧ್ವನಿಯಲ್ಲೇ ಅವರ ಪರವಾಗಿ ನಿಂತಿರ್ತಕ್ಕಂಥ ಮರಿತಿಬ್ಬೇಗೌಡರು ಮತ್ತೊಮ್ಮೆ ಇವತ್ತು ಎಲ್ಲರ ಆಶೀರ್ವಾದವನ್ನು, ಶಿಕ್ಷಕರ ಆಶೀರ್ವಾದವನ್ನು ಈ ಭಾಗದಲ್ಲಿ ಕೇಳಲಿಕ್ಕೆ, ಮತ್ತು ನನಗೂ ಕೂಡ ಹೆಮ್ಮೆ ಆಗ್ತದೆ ಶಿಕ್ಷಣ ಇಲಾಖೆಯ ಒಬ್ಬ ಸಚಿವನಾಗಿ. ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಅದು ಈಗಿರ್ತಕ್ಕಂಥದ್ದಲ್ಲ, ಸುಮಾರು ಪಾರಂಪರಿಕವಾಗಿ ಸುಮಾರು ವರ್ಷದಿಂದ ಬಂದಿರತಕ್ಕಂಥದ್ದು. ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಧ್ವನಿಯನ್ನು ಮೇಲ್ಮನೆಗೆ ಕಳಿಸ್ಕೊಡ್ತಕ್ಕಂಥದ್ದು ಮನವಿಯನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶಿಕ್ಷಕರಿಗೆ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಅದರೊಳಗೆ ಭಾಳ ಮುಖ್ಯವಾಗಿ ನಾವು ಹೋದ ಸತಿನೂ ಕೂಡ 2023ರಲ್ಲಿ ಏನಾದರೂ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರೆ ಭಾಳ ಪ್ರಮುಖವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಘೋಷಣೆಗಳು ಭಾಳ ಮುಖ್ಯವಾಗಿ ನಮ್ಮನ್ನು ಇವತ್ತೇನಾನು, ನಾನು ಒಬ್ಬ ಶಾಸಕನಾಗಿ ಸಚಿವನಾಗಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ, ಅವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಬಂದಿದೆ ಅಂತ ಹೇಳಿದರೆ ಅದು ಕಾರಣ ನಮ್ಮ ಗ್ಯಾರಂಟಿಲಿ ಸಾಕಷ್ಟು ಘೋಷಣೆಗಳನ್ನು ನಾವು ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ 5 ಗ್ಯಾರಂಟಿಯನ್ನು ಏನು ನುಡಿದಂತೆ ನಡೆದಿದ್ದೇವೆ, ಆ ವಿಶ್ವಾಸವನ್ನು ಉಳಿಸ್ಕೊಂಡು ಅಧಿಕಾರಕ್ಕೂ ಬಂದು ಅದನ್ನು ಆಗಲೇ ಇವತ್ತು ಜನರಿಗೆ, ಬಡವರಿಗೆ ಸಹಕಾರ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಭಾಳ ಮುಖ್ಯವಾಗಿ ಶಿಕ್ಷಕರು ಮತ್ತು ಸರ್ಕಾರಿಯಲ್ಲಿರ್ತಕ್ಕಂಥ ನೌಕರರು ಏನು OPS ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರು ಧ್ವನಿಯನ್ನು, ವೋಟ್ ಫಾರ್ OPS ಅಂತಲೂ ಕೂಡ ಅವರು ಭಾಳ ಒಂದು ಹೋರಾಟವನ್ನು ಮಾಡಿದರು. ಎಲ್ಲೋ ಒಂದು ರೀತಿಯಲ್ಲಿ ಅವರ ಆಶೀರ್ವಾದ ಸಹಕಾರನೂ ಕೂಡ ನಮಗಿದೆ ಅಂತಕ್ಕಂಥದ್ದು ಭಾವಿಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಏನು ನಮ್ಮ ಪ್ರಣಾಳಿಕೆಯಲ್ಲಿ OPS ಇರ್ಬೋದು ಮತ್ತು ಬೇರೆ ಬೇರೆ
ವಿಚಾರಗಳನ್ನು ನಾವೇನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಶಿಕ್ಷಣ ಸಚಿವನಾಗಿ ಕೆಲವು ನಿರ್ಧಾರಗಳನ್ನು ನಾವು ತೊಗೊಂಡಿರ್ತಕ್ಕಂಥ ತಮಗೆ ಗೊತ್ತಿದೆ, ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ನೋಡಿದಿರಿ. ಏನಾದ್ರು ಪ್ರಶ್ನೆಗಳಿದ್ದರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ನಮ್ಮ ಉದ್ದೇಶ ಇಷ್ಟೇ, ಮಕ್ಕಳ ಭವಿಷ್ಯಕ್ಕೆ, ಅವರ ಶಿಕ್ಷಣಕ್ಕೆ ಏನೇನು ಒಳ್ಳೆ ನಿರ್ಧಾರಗಳನ್ನು ತಗೊಳ್ಬೇಕು ನಾವು ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರದಿಂದ ನಾವು ಮಾಡ್ಕೊಂಡು ಬರ್ತೀವಿ. ಅದನ್ನು ಬೇರೆ ಬೇರೆ ಕೆಲವು ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ವಿಚಾರಗಳನ್ನು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಹತ್ರ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಉತ್ತರ ಕೊಡ್ತಕ್ಕಂಥದ್ದು ಒಂದು ಭಾವನೆ. ಆದರೆ ನನಗನ್ಸುತ್ತೆ ಇವತ್ತು ಶಿಕ್ಷಕರ ಧ್ವನಿಯಾಗಿ ಮರಿ ತಿಬ್ಬೇಗೌಡರನ್ನ ನೀವು ಆಶೀರ್ವಾದ ಮಾಡಬೇಕು. ಮತ್ತು ಇಡೀ ರಾಜ್ಯದಲ್ಲೂ ಕೂಡ ಏನು ಪದವೀಧರ 3 ಕ್ಷೇತ್ರ ಇದೆ ಮತ್ತು ಶಿಕ್ಷಣ ಕ್ಷೇತ್ರದಿಂದ 3, ಶಿವಮೊಗ್ಗದಲ್ಲೂ ಕೂಡ ಆಯನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರಕ್ಕೆ ಮತ್ತು ಕೆ ಮಂಜುನಾಥ್ ಅವರು ಅವ್ರಿಗೂ ಕೂಡ ಈಗ ನಾನು ಇಲ್ಲಿ ಮುಗಿಸ್ಕೊಂಡು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಅವರ ಒಂದು ಶಿಕ್ಷಣ ಕ್ಷೇತ್ರದಿಂದನೂ ಕೂಡ ಏನು ಅವರು ಚುನಾವಣೆಗೆ ನಿಂತಿದ್ದಾರೆ. ನನಗೆ ವಿಶ್ವಾಸ ಇದೆ, ಮೊನ್ನೆ MP ಚುನಾವಣೆಯಲ್ಲೂ ಕೂಡ ಲೋಕಸಭೆಯಲ್ಲಿ ಭಾಳ ಒಳ್ಳೆಯ ಒಂದು ವಾತಾವರಣವನ್ನು, ವಿಶ್ವಾಸವನ್ನು ಸಾಮಾನ್ಯ ಮತದಾರರು ಅವರ ಸ್ವಂತ ಇಚ್ಛಾಶಕ್ತಿ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾತನ್ನು ಉಳಿಸ್ಕೊಂಡಿದೆ, ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇವತ್ತು ಏನಾದರೂ ಈ ರಾಜ್ಯಕ್ಕೆ ಭವಿಷ್ಯ ಇದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು ಭಾವನೆ ಮೇಲೆ ನನಗೆ ವಿಶ್ವಾಸ ಇದೆ. ಇವನ್ ಲೋಕಸಭೆಯಲ್ಲೂ ಕೂಡ ಮೈಸೂರಾಗಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸೀಟನ್ನು ಗೆಲ್ಲಿಸ್ತಕ್ಕಂಥ ವಾತಾವರಣನೂ ಕೂಡ ಕೊಟ್ಟಿದೆ. ಮತ್ತು ಎಲ್ಲ ನಮ್ಮ MLC ಚುನಾವಣೆಯಲ್ಲಿ ಏನು ಮೇಲ್ಮನೆಗೆ ಅವಶ್ಯಕತೆ ಇರತಕ್ಕಂಥ, ಯಾಕೆಂದರೆ ಮೇಲ್ಮನೆಯಲ್ಲಿ ಭಾಳ ಹೋರಾಟ ಮಾಡ್ತಕ್ಕಂಥ ಮತ್ತು ಭಾಳ ಚಿಂತಕರು ಬೇಕಾಗ್ತದೆ. ಅದಕ್ಕೆ ಮರಿ ತಿಬ್ಬೇಗೌಡರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಶಿಕ್ಷಕರಿಗೆ ನಾನು ಹೃದಯಪೂರ್ವಕವಾಗಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಏನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಕಡೆಯಿಂದ ನಾನು ಈ ಚುನಾವಣೆಗೆ ಸಂಬಂಧಿತ ಅಥವಾ ಬೇರೆ ಏನಾದರೂ ಇದ್ರೂ ಕೂಡ ನಾನು ಉತ್ತರವನ್ನು ಕೊಡಲಿಕ್ಕೆ ಓಕೆ, ಇದಕ್ಕೆ ಒಳ್ಳೆ ಚೆನ್ನಾಗಿ ಉತ್ತರ ಕೊಡ್ತೀನಿ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಏನು? ನಮ್ಮ ಪ್ರಣಾಳಿಕೆ. ಹೌದಾ? ನೀವು ಒಪ್ತೀರಾ? ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳ್ಕೊಂಡಿದ್ದೀವಿ ಹೇಳಿ? ನಾವು ಮತ ಕೇಳಬೇಕಾದ್ರೆ ಮತದಾರರ ಹತ್ರ ನಾವು NEPನ ರದ್ದು ಮಾಡ್ತೀವಿ, SCPನ ತರ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕಿಬಿಟ್ಟಿದ್ದೀವಿ. ಈಗ ಏನಾದರೂ ಅದನ್ನು ನಡೆಸ್ಕೊಳ್ಳಿಲ್ಲ ಅಂತ ಹೇಳಿದರೆ ನಂದೇ ತಪ್ಪಾಗ್ತದೆ. ಮಕ್ಕಳ ಹಿತದೃಷ್ಟಿಯಿಂದ ಓಟ್ ಕೇಳೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿದ್ದೀವಿ ನಾವು ಈ ಕೆಲಸನ. ಓಟ್ ಇಲ್ಲ ಒಂದು ನಿಮಿಷ, ನೀವು ಹುಡುಗಾಟಿಕೆ ಅನ್ನೋದು ಭಾಳ ತಪ್ಪಾಗ್ತದೆ ನಿಮ್ಮ ಕಡೆಯಿಂದ. ಯಾಕೆಂದರೆ ಹಂಗಾರೆ ಪ್ರಣಾಳಿಕೆಯಲ್ಲಿ ಹಾಕೋದು ನಾವು ಹುಡುಗಾಟದಿಂದ ಹಾಕಿರ್ತೀವ. ಇಲ್ಲ ಅವ್ರು ಬಿಡಿ, ಅವ್ರು ಏನು ಮಾಡ್ತಾರೆ ಬೇರೆ ಪ್ರಶ್ನೆ. ನಾವು ಮಕ್ಕಳ ಭವಿಷ್ಯ ಈಗ ಮತ ಕೇಳಬೇಕಾದ್ರೆ ಏನಾದ್ರು ಹೇಳಿ ಕೇಳಬೇಕಲ್ಲ. ಒಂದು ನಿಮಿಷ, ಹಂಗಾರೆ ಆಯಿತು, ಒಂದು ನಿಮಿಷ ನೀವೇ ಹೇಳಿ. ಹಂಗಾರೆ ನಾಳೆ ನಾನು SCP ಮಾಡಲಿಲ್ಲ ಅಂದ್ಕೊಳ್ಳಿ, ನೀವೇನಂತೀರ ಅವಾಗ? ನೀವು ಪ್ರಣಾಳಿಕೆಯಲ್ಲಿ ಹೇಳಿರೋದು ನೀವು ಮಾಡಿಲ್ಲ ಅಂತೀರಿ. ನಾವು ಹಂಗಲ್ಲ. ಇಲ್ಲ ಶಿಕ್ಷಕರ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯ. ಅವ್ರು NEP ಅಂತಾರೆ, ಸೋಮವಾರ NEP ಇರುತ್ತೆ, ಮಂಗಳವಾರ SCP ಆಗುತ್ತೆ. ಇಲ್ಲ, ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತಾರೆ. ಪ್ರಣಾಳಿಕೆಯನ್ನು ಘೋಷಣೆ ಮಾಡಿ ಅನುಷ್ಠಾನ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದಲ್ಲ. ನಾವು ಏನು ಮತವನ್ನು ತಗೊಂಡು ಇಲ್ಲಿ ಅಧಿಕಾರದಲ್ಲಿ ಇದ್ದೀವಿ, ನಾವು ಅದನ್ನ ಮನ್ನಣೆ ಮಾಡಬೇಕು ತಾನೆ. ಪ್ಲಸ್ ಹೇಳ್ತೀನಿ, NEPಯಲ್ಲಿ ಏನಾಗುತ್ತೆ, ಸ್ವಲ್ಪ ಸೂಕ್ಷ್ಮವಾಗಿ ತಾವು ಕೂಡ ನೋಡಿ. ಅವ್ರು ಏನು ಮಾಡ್ತಾರೆ, ಎಲ್ಲ ಹತೋಟಿ ತಗೊಂಡು ಅವರ ಒಂದು ದಿಕ್ಕು ದಸೆನೇ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು ಅವರಿಗೆ ಸ್ವಭಾವ ಇದೆ. ನಾಳೆ ಆಯಿತು ಬಂದುಬಿಟ್ಟು ಇಲ್ಲ ಲ್ಯಾಂಗ್ವೇಜೇ ತೆಗೆದುಬಿಟ್ರೆ ನಾನು ಏನು ಮಾಡಬೇಕು ಹೇಳಿ? NEPಯಲ್ಲಿ ಏನಾಗ್ತದೆ, ಕಂಟ್ರೋಲ್ ಅವ್ರಿಗೆ ಹೋದಾಗ ಅವ್ರು ಏನೋ ಒಂದು ನಿರ್ದೇಶನ ತಗೊಂಡು ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಚಿಂತನೆ ವಿರುದ್ಧವಾಗಿ ಹೋದಾಗ ನಾನು ಅದನ್ನು ಅನುಷ್ಠಾನ ಮಾಡೋಕ್ಕಾಗ್ತದ? ಲಗಾಮ್ ಯಾವತ್ತೂ ಕೂಡ ಅವ್ರ ಕೈಯಲ್ಲಿ ಕೊಡಬಾರ್ದು, ಲಗಾಮ್ ಇಲ್ಲೇ ಇರಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ನಾನು 3 ಎಕ್ಸಾಮ್ ಮಾಡಿರ್ತಕ್ಕಂಥದ್ದು ನಾನು ಎಷ್ಟು ಸಂತೋಷ ಇದೆ ಅಂತ ಹೇಳಿದರೆ, ಅವರೆಲ್ಲ ನನಗೆ ಶಬಾಷ್ಗಿರಿ ಕೊಟ್ಟರು. ಯಾರು ಮಕ್ಕಳು ಫೇಲ್ ಆಗಿದ್ದರು ಹೋದ ಸತಿನೂ ಕೂಡ ಟಕ್ ಅಂತೇಳಿ ನಾವು ಮಾಡಿ 1,20,000 ಮಕ್ಕಳಲ್ಲಿ 42,000 ಮಕ್ಕಳು ಪಾಸಾದರು. ಸೆಕೆಂಡ್ ಇಯರ್ PUC. ಹಂಗಾರೆ ಮಾಡಿದ್ದು ಒಳ್ಳೆಯದು ತಾನೇ.
ಈಗ NEP-ನ ಅವರು ಈಗ ಅದನ್ನ ಕಾಪಿ ಮಾಡ್ತಾ ಇದ್ದಾರೆ. ಸೊ NEP-ಗಿಂತ SEP ತುಂಬ ಚೆನ್ನಾಗಿರುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಗೊಂದಲ ನಮ್ಮ ಕಡೆಯಿಂದ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. NEP-ಯಲ್ಲೂ ಒಳ್ಳೆ ಅಂಶ ಇದ್ದರೆ ಗ್ಯಾರಂಟಿ SEP-ಯಲ್ಲಿ ಹಾಕ್ಕೊಳ್ತೀವಿ. ಆದರೆ SEP-ಯಲ್ಲಿರೋದನ್ನ ಈಗ ಅವ್ರು ಮಾಡ್ತಾ ಇದ್ದಾರೆ. ನಾವು ವೆಬ್ ಕಾಸ್ಟಿಂಗ್ ಅಂತ ಹೇಳಿ ಮಾಡಿದ್ವಿ, ಯಾಕೆಂದರೆ ಪವಿತ್ರತೆಯನ್ನು ಕಾಪಾಡಬೇಕು. ಯಾವುದೋ ಎಕ್ಸಾಮಿನೇಷನ್ ನಮ್ಮ ಮಕ್ಕಳಿಗೆ, ಯಾಕೆಂದರೆ ಎಲ್ಲದೂ ನಾನು ಬಹಿರಂಗವಾಗಿ ನಾನು ಚರ್ಚೆ ಮಾಡೋದಕ್ಕೂ ಈಗ CBSE ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವೆಬ್ ಕಾಸ್ಟಿಂಗು. ಯಾಕೆಂದರೆ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗುತ್ತೆ. ಅದಕ್ಕೆ ನಾನು ಮಾಧ್ಯಮದಲ್ಲಿ ದಯವಿಟ್ಟು ಮನವಿ ಮಾಡ್ತೀನಿ, ನಾವು ಏನೇ ತೀರ್ಮಾನ ತೊಗೊಂಡ್ರೂ ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ಸ್ ಇರಲ್ಲ, ಏನೂ ಇರಲ್ಲ. ಅಷ್ಟು ಈಸಿಯಾಗಿ ನಮ್ಮ ಮೇಲ್ಮನೆಯಲ್ಲೂ ಬಿಟ್ಕೊಡೋದಿಲ್ಲ. ನೀವು ಅದು ವಿಶ್ವಾಸ ಇಟ್ಕೊಳ್ಳಿ. ವಿಶ್ವಾಸ ನೀವು ಇಟ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನನಗೊಂದು ಜವಾಬ್ದಾರಿ ಇದೆ. ಐ ನೋ ದ್ಯಾಟ್. ನನ್ನ ಡ್ಯೂಟೀಸ್ ಏನಿದೆ ನನಗೆ ಗೊತ್ತಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದನ್ನು ಹೇಳಿದ್ದಾರೆ. ಅದನ್ನು ನಾನು ಮಾಡಬೇಕು ಅಂತ. ಆಮೇಲೆ ಇಷ್ಟು ವರ್ಷದ ಸಮಸ್ಯೆಗಳನ್ನು ಒಂದೇ ಸತಿ ತೀರಿಸೋದಿದೆಯಲ್ಲ, ಭಾಳ ಕಷ್ಟ. ಈಗ ಪರೀಕ್ಷಾ ಗುಣಮಟ್ಟಕ್ಕೆ ತಾವೇನೆಲ್ಲ ಆದ್ಯತೆ ಕೊಟ್ಟರೆ ಸರಿಯಾದ ಶಿಕ್ಷಣದ ಗುಣಮಟ್ಟ ಎಸ್, ಅದಕ್ಕೆ ಏನಾಗ್ತಾ ಇದೆ ಅನ್ನೋದು ಅಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕಟ್ಟಡಗಳು ಕುಸಿಯುವಂಥದ್ದು, ಎಸ್, ಒಂದು ನಿಮಿಷ, ಸಂಪನ್ಮೂಲದ ಕೊರತೆ ಇದೆ, ಒಂದು ನಿಮಿಷ. ಮೂಲಭೂತ ಸೌಕರ್ಯ ನೀವು ಒಪ್ತೀರಾ? ಇದನ್ನು ತುಂಬ ವರ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಅಂತ ಒಪ್ತೀರಾ ತಾನೆ? ಅಲ್ಲ, ಒಪ್ತೀರಾ ತಾನೆ? ಅದು ತುಂಬಾ ವರ್ಷದಿಂದ ಇದ್ದು, ಅದಕ್ಕೆ ಆದ್ಯತೆ ಕೊಟ್ಟರೆ ಇದಕ್ಕೆ ಆದ್ಯತೆ 100% 500 KPS ಶಾಲೆಗಳನ್ನು ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, KPS ಶಾಲೆಗಳಲ್ಲಿ ಬೈಲಿಂಗ್ವೆಲ್ ಬನ್ನಿ ಬೈಲಿಂಗ್ವೆಲ್ ಶಾಲೆಗಳು. KPS-ಅಲ್ಲಿ ಏನಾಗುತ್ತೆ, LKG UKG-ಇಂದ 12ನೇ ಕ್ಲಾಸ್ವರೆಗೂ ಕೂಡ KPS ಶಾಲೆಗಳನ್ನು ಜಾಸ್ತಿ ಮಾಡಿ ಅಂಥೇಳಿ ಧ್ವನಿ ಎತ್ತಿರೋದ್ರಲ್ಲಿ ಮರಿತಿಬ್ಬೇಗೌಡರಿಗೆ ಎತ್ತಿದ ಕೈ. ಯಾಕೆ ಅಂತ ಹೇಳ್ತೀನಿ. ಏನು ನೀವು ಪ್ರೈವೇಟ್ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಕೊಡ್ತೀರಾ, ಅದೇ ರೀತಿಯಲ್ಲಿ KPS-ಅಲ್ಲಿ ಈಗಾಗಲೇ ನಾವು 400 ಅಂದರೆ ನಮಗೆಲ್ಲ 2000 ಅರ್ಜಿಗಳು ಬರ್ತಾ ಇದೆ. ನಮಗೆ ತುಂಬಕ್ಕಾಗ್ತಾ ಇಲ್ಲ. ಆ ನಿಟ್ಟಿನ ಮೇಲೆ ನಾವು 500 KPS ಶಾಲೆಗಳನ್ನು ಈ ವರ್ಷ, ಅಂದರೆ ಈ ವರ್ಷ ಜೂನಿಂದ ನೆಕ್ಸ್ಟ್ ಜೂನ್ ಒಳಗೆ ಈಗಾಗಲೇ 600 KPS ಶಾಲೆಗಳನ್ನು ನಾವಾಗಲೇ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಶಾಸಕರ ಪರ್ಮಿಷನ್ ತೊಗೊಂಡು ಅವ್ರ ಗಮನಕ್ಕೂ ತನ್ನಿ ಅಂತ. ನಾವು ಒಬ್ಬರೇ ಮಾಡ್ತಾ ಇಲ್ಲ. BJP ಅವರು ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್, ನಾನು ಯಾರು ಇದರೊಳಗೆ ತಾರತಮ್ಯ ಮಾಡಲ್ಲ. ಅವ್ರ ಪರ್ಮಿಷನ್ ತೊಗೊಂಡು BE ಅವ್ರಿಗೆ, DDP ಅವ್ರಿಗೆ ಹೇಳಿ, MLCಗಳು ಆ ಕಡೆ ಭಾಗದಲ್ಲಿದ್ದರೆ ಅವ್ರ ವಿಶ್ವಾಸವನ್ನು ತೊಗೊಂಡು, ಯಾಕೆಂದ್ರೆ ದಟ್ ಈಸ್ ದ ಫ್ಯೂಚರ್. KPS ಶಾಲೆ ದಟ್ ಈಸ್ ದ ಫ್ಯೂಚರ್ ಫಾರ್ ನಮ್ಮ ಇದರೊಳಗೆ ಹೇಳ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ ದಯವಿಟ್ಟು. 500 ಶಾಲೆ ಆದಮೇಲೆ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? CSR ಫಂಡಿಂದ. ಅದನ್ನು ಮಾನ್ಯ DK ಶಿವಕುಮಾರ್ ಅವರು ಅಪ್ ಟು 2,500 ಕೋಟಿ ಅಂತ ಅವ್ರು ಹೇಳಿದ್ದಾರೆ. ನನಗೆ 2,000 ಕೋಟಿ ಇದ್ದರೆ ಸಾಕು. ಯಾಕೆಂದರೆ ಸರ್ಕಾರದಿಂದನೇ ತಗೊಳ್ಳೋದಲ್ಲ, CSR-ಇಂದ ತುಂಬ ಬರುತ್ತೆ ದುಡ್ಡು, ಬೇರೆ ಬೇರೆದಕ್ಕೆ ಹೋಗುತ್ತೆ. ಬಸ್ ಸ್ಟ್ಯಾಂಡ್ ಮಾಡ್ತಾರೆ, ಗಾರ್ಡನ್. ಅದ್ರ ಬದಲು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಮಾಡಿ CSR ಅವ್ರ ಜೊತೆಗೆ ನಿಮ್ಮೆಲ್ಲ ಹಣನೂ ಕೂಡ CSRದು ದಯವಿಟ್ಟು ಶಿಕ್ಷಣಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ. 6,000 ಗ್ರಾಮ ಪಂಚಾಯತಿಗಳು ಬರುತ್ತೆ ರಾಜ್ಯದಲ್ಲಿ. ಸುಮಾರು 3,000 KPS ಶಾಲೆಗಳನ್ನು 2 ಗ್ರಾಮ ಪಂಚಾಯತಿಗೆ 1 ಅಂಥೇಳಿ ನೆಕ್ಸ್ಟ್ 3 ಇಯರ್ಸ್ ಒಳಗೆ ನಮ್ಮ ಟಾರ್ಗೆಟ್ನ ಇಟ್ಕೊಂಡಿದ್ವಿ. ಆ ಟಾರ್ಗೆಟ್ ಇಟ್ಕೊಂಡ್ರೇ ನಾವು ಅಚೀವ್ ಮಾಡೋದಕ್ಕಾಗೋದು. ಈ ವರ್ಷದಲ್ಲಿ 500 ಅಂತ ನಮ್ಮ ಟಾರ್ಗೆಟು. 600ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಪ್ಗ್ರೇಡ್ ಮಾಡ್ತೀವಿ, ಬಿಲ್ಡಿಂಗ್ ಅಡಿಷ್ನಲ್ ಕೊಡ್ತೀವಿ. ಅದಕ್ಕೆ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದ್ರಲ್ಲ, ಏನಾಗುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ. 5 ಮಕ್ಕಳು 10 ಮಕ್ಕಳಿರೋ ಶಾಲೆ ಕೊಟ್ಬಿಟ್ಟಿದ್ದಾರೆ. ನಾನೇನಾದ್ರು ಅದು ಮುಚ್ಚಕ್ಕೆ ಹೋದರೆ ನೀವೇ ಬರೆದ್ಬಿಡ್ತಾರೋ ಮಧು ಬಂಗಾರಪ್ಪ ಅವ್ರು ಬಂದರು ಮುಚ್ಚಿದ್ರು. ಮುಚ್ಚೋದಲ್ಲ, ಇವರಿಗೆ ಒಳ್ಳೆ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ನೀತಿ ವಿಶ್ವಾಸ ನಮ್ಮದೇನಿದೆ ಅದನ್ನು ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಕೊಡ್ತೀವಿ. ನೀವೇನು ವರಿ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಲಿಮಿಟಲ್ಲಿ, ಟೈಮ್ ಬೌಂಡಲ್ಲೇ ತುಂಬ ಜಾಸ್ತಿ ಸಮಯ ತಗೊಳ್ಳದೆ ಟೀಚರ್ ರಿಕ್ರೂಟ್ಮೆಂಟ್ ಆಗಬೇಕಾಗತ್ತೆ. ಒಂದು ಕಡೆಗೆ ಅನುದಾನಿತ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಬೇಕು, ಪ್ಲಸ್ ಇನ್ಫ್ರಾಸ್ಟ್ರಕ್ಚರು ಕೂಡ ಚೆನ್ನಾಗಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಶೌಚಾಲಯ, ಎಲ್ಲ ಕಡೆಯೂ ಕೂಡ ಶೌಚಾಲಯ ನೀವು ಕಂಪಲ್ಸರಿ ಕೊಡಬೇಕು ಅಂದಿದ್ದಾರೆ. ಅದು ಕೂಡ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂಥ ದುರ್ಬುದ್ಧಿ ಇಲ್ಲ. ಚೋಟ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ಹಾಂ ಹಾಂ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮನವಿ ಮಾಡಿದ್ದೀವಿ. ಅದನ್ನು ಮಾಡ್ತಕ್ಕಂಥ ಜಾಸ್ತಿ ಮಾಡಬೇಕು ಅಂತ ನನಗೂ ಕೂಡ ಅನಿಸುತ್ತೆ. ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತೀವಿ. ಅಲ್ಲ, ಮಾಡಬೇಕು, ಆದಷ್ಟು ಬೇಗ ಮಾಡೋಣ. ಅದನ್ನು ಮಾಡಬೇಕಾಗ್ತದೆ. ಟೈಮ್ ಬಾಂಡಲ್ಲಿ ಮಾಡಿದರೆ ಒಳ್ಳೆಯದು. ಇದನ್ನು ಉಪನ್ಯಾಸಕರಿಗೆಲ್ಲ ಸ್ವಲ್ಪ ಮಾಡಿದರು. ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ಪಾಪ ಕಷ್ಟಪಟ್ಟು ದುಡ್ದು ಕಷ್ಟಪಟ್ಟು ಓದಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾ ಇರ್ತಾರೆ.
ಆಮೇಲೆ ನಾವು ಅದು ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತೀನಿ. ಆ ನಿಟ್ಟಿನ ಮೇಲೆ ಆದಷ್ಟು ಬೇಗ ಒಳ್ಳೆ ತೀರ್ಮಾನವನ್ನು ನನ್ನ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ನಾನು ಮತ್ತು ಮರಿತಿಬೇಗೌಡರು ಎಲ್ಲರೂ ಕೂಡ ಕೇಳ್ತೀವಿ. ಇದೆಲ್ಲ ಪ್ರಶ್ನೆ ತುಂಬ ನಮಗೆ ಒತ್ತಡ ಜಾಸ್ತಿ, ವಿಧಾನಸೌಧದಲ್ಲಂತೂ ಇವ್ರನ್ನ ತಡೆಯೋಕ್ಕಾಗೋದಿಲ್ಲ, ಅದಕ್ಕೆ ಗೆಲ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಕಷ್ಟಪಡ್ತಾ ಇರೋದು. ಸೈಕಲ್ ಇನ್ನೂ ತೀರ್ಮಾನ ಆಗಿಲ್ಲ, ಅದನ್ನು ಕೋವಿಡ್ ಟೈಮಲ್ಲಿ ನಿಲ್ಲಿಸಿದ್ರು. ಅದನ್ನು ಬಗ್ಗೆ ನಾನು ಏನು ತೀರ್ಮಾನಗಳನ್ನು ನೋಡೋಣ ಮುಂದಿನ ದಿವಸಗಳಲ್ಲಿ. ಯೂನಿಫಾರ್ಮು, ಪಠ್ಯಪುಸ್ತಕ, ಶೂಸು ಅದೆಲ್ಲ ಆನ್ ಟೈಮಿಗೆ ಹೋಗುತ್ತೆ. ಶೂಸ್ ನನ್ನ ಪ್ರಶ್ನೆನೇ ಅಲ್ಲ. ಶೂಸ್ ಏನು ಮಾಡ್ತಾಯಿದ್ವಿ, SDMCಗೆ ದುಡ್ಡು ಹಾಕೋದ್ರಿಂದ ಅವ್ರು ಆದಷ್ಟು ಬೇಗ ತೊಗೊಳ್ಬೇಕು. ಪಠ್ಯಪುಸ್ತಕ ಮತ್ತು ಇದೆಲ್ಲ ಕೂಡ ಈಗ 1 ತಿಂಗಳು ಈ ಜನರಲ್ ನಾಲೆಡ್ಜು ಇದೆಲ್ಲದು ಕೂಡ ನಡೀತಾ ಇರ್ತದೆ. ಅಷ್ಟರೊಳಗೇ ಒಂದು 90-95% ಎಲ್ಲ ಕಡೆ ಹೋಗಿಬಿಡುತ್ತೆ. ನಾಳೆಗೆಲ್ಲ ರೆಡಿ ಇದೆ. ಇನ್ನು 5% ಏನಾದ್ರು ಇದ್ದರೆ ಅಲ್ಲಿ ನಮ್ಮ ಆಫೀಸರ್ಸು ಕೂತ್ಕೊಂಡು ಸೆಟ್ ಮಾಡ್ತಾರೆ. ಬಟ್ ವಿ ವಾಂಟ್ ಟು ಬಿ ವೆರಿ ಕ್ಲಿಯರ್ ದಟ್ ಎಲ್ಲ ಆನ್ ಟೈಮಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಆಸೆ. ಅದಾಗ್ತದೆ. ಗುಣಮಟ್ಟದ ಪುಸ್ತಕ ಮತ್ತು ಯೂನಿಫಾರ್ಮ್ ಏನಾದ್ರು ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ವಿಲ್ ಟೇಕ್ ಆ್ಯಕ್ಷನ್ ಸ್ಟ್ರಿಕ್ಟ್ಲಿ. ಅದನ್ನು ಮಾಡೋಣ ನಾವು ಯಾವ್ಯಾವಾಗ ಬೇಕೋ ನೋಡಿಕೊಂಡು ಟೀಚರ್ಸ್ ಎಲ್ಲ ಅದು ಏನಾಗ್ತದೆ ಎಂಥ ಕೆಲವು ಬದಲಾವಣೆನ ಮಾಡಬೇಕಾಗತ್ತೆ. ನಾನು ಟೀಚರ್ಸ್ ಜೊತೆಗೆ ಮಾತಾಡಿಕೊಂಡು ಅವ್ರ ವ್ಯಾಪ್ತಿಗೆ ನಾನು ಫ್ರೀಡಮ್ ಕೊಡ್ತೀನಿ. ಯಾಕೆಂದರೆ 5 ಮಕ್ಕಳಿರಲ್ಲಿ ನೋ ಬುಕ್ ಡೇ ಅಂತಲೇ ಬರೋದಿಲ್ಲ. ಕೆಲವು ಸತಿ ಅದು ಇದನ್ನು ಅವ್ರ ವ್ಯಾಪ್ತಿಗೆ ಅನುಕೂಲ ಆಗ್ತಕ್ಕಂಥ ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಮಾಡೋಣ, ತಗೊಳ್ಳಿ, ಏನು ತೊಂದರೆ ಏನಿಲ್ಲ. ಲೇಟಸ್ ಬೇಡ ಬಿಡಿ, ಯಾಕೆ ನನ್ನ ಬೇಡ ಅಂತ ನೀವು ಹೋಗಿ ಮಾತಾಡ್ಸ್ಕೊಳ್ಳಿ ಅವ್ರ ಹತ್ರ, ನನಗೆ ಅವಶ್ಯಕತೆ ಇಲ್ಲ. ಈಗ ಮರಿತಿಬೇಗೌಡ ಮಾತಾಡಿ ಹೇಳ್ಬಿಡಿ. ಹಾಂ, ಮಕ್ಕಳಿಗೆ ವಿಶ್ವಾಸದಿಂದ ಬನ್ನಿ, ಸರ್ಕಾರಿ ಶಾಲೆಗೆ ಬನ್ನಿ, ನಿಮಗೆ ಇಷ್ಟ ಇರ್ತಕ್ಕಂಥ ಶಾಲೆಗೆ ಬನ್ನಿ. ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಮ್ಮ ಇಲಾಖೆಯಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತೇನಿದೆ ಶಿಕ್ಷಣ ಇಲಾಖೆ, ಇವತ್ತಿಂದ ನಾಳೆ ಇನ್ನೂ ಚೆನ್ನಾಗಿರ್ತದೆ, ನಾಡು ಇನ್ನೂ ಚೆನ್ನಾಗಿರುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಮೇಲ್ದರ್ಜೆಗೆ ಸಮಸ್ಯೆಗಳು ಜಾಸ್ತಿ ಇದಾವೆ, ಇಲ್ಲ ಅಂತ ಹೇಳಲ್ಲ. ಅದನ್ನ ಆದಷ್ಟು ಬೇಗ ಅನುಕೂಲ ಆಗೋ ರೀತಿಯಲ್ಲಿ ನಾವು ಒಂದು ಪರಿಹಾರನ ಕಂಡುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ಅದು ಹೇಳಿದ್ನಲ್ಲ, 95% ಎಲ್ಲ ಹೋಗಿದೆ. ಏನಾದರೂ ಇಲ್ಲ ಅಂದ್ರೇನು, ಈಗ ಹೇಗಿದ್ರು ಜನರಲ್ ನಾಲೆಡ್ಜ್ ನಡೀತಾ ಇರುತ್ತೆ. ಪಠ್ಯಪುಸ್ತಕ ಸ್ಟಾರ್ಟ್ ಆಗೋದೆ 1 ತಿಂಗಳು ಆದಮೇಲೆ, ಅಷ್ಟರೊಳಗೇನು. ಬಟ್ ನಂದೇನೆಂದರೆ ನಾನು ಡೈರೆಕ್ಷನ್ಸ್ ಕೊಟ್ಟಿರೋದು ನಾಳೆ ಸರ್ವರಾಜ್ ಎಲ್ಲರಿಗೂ ಅಷ್ಟೇ ಅವ್ರ ಕೈಗೆ ಹೋಗ್ಬಿಡ್ಬೇಕಾದ್ರೆ. ಎಲ್ಲರೂ ಕಂಪ್ಲೇಂಟ್ಸ್ ಇದ್ದರೆ ಅದನ್ನ ನಮ್ಮ DDPIಸು ಮತ್ತು ನಮ್ಮ ಕಮಿಷನರ್ಸ್ ಎಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಳ್ತಾರೆ. ದಯವಿಟ್ಟು ಮರಿತಿಬೇಗೌಡರನ್ನು ಕೂಡ ಮಾತಾಡಲಿ, ಅವ್ರ ಕ್ಯಾಂಡಿಡೇಟು. ಆಮೇಲೆ ಈ ಹೇರ್ ಕಟ್ ಇದೆಲ್ಲ ಬಿಟ್ಬಿಡಿ, ಯಾಕೆಂದರೆ ಬೇಡ ಅದು. ಯಾಕೆಂದರೆ ಪಾಪ ಅಲ್ಲ ಅಲ್ಲ ನೀವು ಕೇಳಲಿಲ್ಲ ಅಂದರೆ ಸುಮ್ಮನಾಗ್ತೀವಿ. ಆ ರಾಜದ ಜೂನ್ 4ನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ ಅವರಿಗೆ. ಈಗ ಮರಿತಿಬೇಗೌಡರದ್ದು ಮಾತಾಡೋದು. ಅಲ್ಲ ಒಂದು ನಿಮಿಷ. ಏನಿಲ್ಲ, ಒಟ್ಟಾಗಿ ಅವರನ್ನ ಸೋಲಿಸ್ತೀವಿ ಕಾಂಗ್ರೆಸ್ ಅವರು, ಅಷ್ಟೇ ಉತ್ತರ, ಇನ್ನೇನಿಲ್ಲ. ಅದು ಮತದಾರರು ಮಾಡ್ತಾರೆ, ಶಿಕ್ಷಕರು ಮಾಡ್ತಾರೆ, ಪದವೀಧರರು ಮಾಡ್ತಾರೆ, MP ಚುನಾವಣೆಯಲ್ಲಿ ಈ ರಾಜ್ಯದ ಮತದಾರರು ಮಾಡ್ತಾರೆ. ಒಂದು ನಿಮಿಷ. ಹಾಂ, ಅದು ಅವಾಗಲೇ ಮಾಡಾಯಿತು. ಇಲ್ಲ, ಈ ಸತಿ ಭಾಳ ಬರೀ ಗ್ರಾಮರ್ಸು ಪದಗಳು ಮಾತ್ರ. ನಾನು ಆ ಸತಿ ಹೋದ ಸತಿ ನನಗೆ ಗೊತ್ತಿರೋ ಪ್ರಕಾರ ಅದರೊಳಗೆ ಡಿಸ್ಕಷನ್ ಅವರು ಕೂಡ ಇಲ್ಲ ತೆಗೆದಾಕ್ಸಿ. ನಾನು ಹೇಳ್ತಾ ಇದ್ದೀನಲ್ಲ, ಮಾತುಗಳನ್ನ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ಹೋಗ್ಬಿಡ್ತವೆ. ಅದನ್ನು ಬೇಡ. 45 ಅಂಶಗಳನ್ನು ನಾವು ನೋಡಿದ್ವಿ. ಅದರೊಳಗೆ 15 ಲಾಸ್ಟ್ ಟೈಮ್ ಬುಕ್ಸ್ ಆಗಲೇ ಮಕ್ಳ ಕೈಯಲ್ಲಿ ಹೋಗ್ಬಿಟ್ಟಿತ್ತು. ಆವಾಗ ಅದಕ್ಕೆ ಅಡಿಷ್ನಲ್ ಸಪ್ಲಿಮೆಂಟ್ರಿ ಬುಕ್ ಅಂತ ಹೇಳಿ ನಾವು ಕೊಟ್ಟಿರೋದು, ನಿಮ್ಗೆ ಗೊತ್ತಲ್ಲ ಅಣ್ಣ, ಸಪ್ಲಿಮೆಂಟ್ರಿ. ಸೊ ಇನ್ನು ಉಳ್ಕಿದ ಪದಗಳು ಮಾತ್ರ, ಮೇಜರ್ ಏನೂ ಚೇಂಜ್ ಇಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಆ ಪರಿಷ್ಕರಣೆ ಹೋದ ಸತಿ ಮೇಜರ್ ಮಾಡಿಬಿಟ್ವಿ. ಈಗ ಕೆಲವು ಮಾತ್ರ ಲೈಟ್ ಆಗಿರೋದು, ಇದನ್ನು ಆಗಲೇ ನಾವು ಇದು ಪಬ್ಲಿಕ್ ಡೊಮೈನಲ್ಲೆಲ್ಲ ಹಾಕಿದ್ದೀವಿ. ತಾವೆಲ್ಲ ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಿದ್ದೀರಾ ಆಗಲೇ.
ಅಲ್ಲ ಅಂದ್ರೆ ನೀವು ಅವ್ರಿಗೆ ಅವರ ವೃತ್ತಿಯನ್ನು ಅವಮಾನ ಮಾಡಿದ್ರೆ ಇಲ್ಲಿ ಮಾತಾಡಿ. ವಿಜೇಂದ್ರ ಅವ್ರಿಗೆ ಅವಮಾನ ಮಾಡಕ್ಕೆ ತಗೊಂಡಿದ್ದು ವಿಜೇಂದ್ರ ಅವ್ರಿಗೆ ಉತ್ತರ ಕೊಟ್ಟರೆ ಇವ್ರು ಯಾಕೆ ಮಾಡಬೇಕು? ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದು ನಾನು. ಅಲ್ಲ, ಅವರ ಕೆಲಸವನ್ನ ತಾವು ಇದು ಮಾಡಿದ್ರೆ ಯಾವತ್ತು ಯಾರ ಬಗ್ಗೆ ಮಾತಾಡಿ ದಟ್ಸ್ ರಾಂಗ್. ಅವ್ರ ಬಗ್ಗೆ ಆ ಥರ ಮಾಡೋಂಥ ಆ ಪರಿಜ್ಞಾನವಿಲ್ಲ, ಬೇರೆಯವ್ರಿಗೆ ಮಾಡಿ ನನಗೆ ಅಭ್ಯಾಸನೆಲ್ಲ. ನಮ್ಮ ಅಪ್ಪವ್ರು ಆ ಥರ ಹೇಳ್ಕೊಟ್ಟಿಲ್ಲ, ನಮ್ಮ ಪಕ್ಷದೊಳಗೆ ಆ ಥರ ಬುದ್ಧಿನೂ ಇಲ್ಲ. ಅವ್ರಿಗೆ ಅದನ್ನ ಹೇಳಿ ಕಳಿಸ್ಬೇಕು. ವಾಸನ ಬಗ್ಗೆ ಕೇಳಿದ್ರೆ ನಾವು ಮಿಸ್ಲೀಡ್ ಯಾರೋ ಮಾಡಿರ್ಬೇಕು ಅದ್ರ ಪಾರ್. ಈಗ ಹೋದ ಸತಿ PUCಯಲ್ಲಿ ಏನಾಯಿತು, ಒಂದು 15-20 ದಿವಸ ಲೇಟ್ ಮಾಡಿದ್ವಿ. ಈ ಸತಿ 15-20 ದಿವಸ ಲೇಟ್ ಆಗಲಿ. ಇಲ್ಲ ಒಂದು ನಿಮಿಷ ಹೇಳ್ತೀನಿ 15 ದಿವಸ ಟ್ರಯಲ್ ಮಾಡಿದ್ವಿ ನಾವು ಹೋದ ಸತಿ. ಅದರಿಂದ ಸಕ್ಸಸ್ ಆಯಿತು. 42,000 ಮಕ್ಕಳು ಪಾಸ್ ಆದರು. ಅದಕ್ಕೆ ನಾವು ಮುಂಚೆನೇ ಘೋಷಣೆ ಮಾಡಿಬಿಟ್ಟಿದ್ವಿ 2-3 ಮಂತ್ಸ್ ಬಿಫೋರ್. ಇಂಥ ದಿವಸ ಈ ಎಕ್ಸಾಮ್ ನಡೆಯುತ್ತೆ, ರಿವ್ಯಾಲ್ಯೂಯೇಷನ್ ಹಿಂಗೆ ನಡೆಯುತ್ತೆ, ಅದಾದಮೇಲೆ ಮತ್ತೆ ಎಕ್ಸಾಮನ್ನು ನೀವೇನಾದ್ರು ಕಟ್ಟೋದು. ಸೊ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಅದು ಏನಾಗುತ್ತೆ, ಮಕ್ಕಳನ್ನ ಏನಾದರೂ ನೀವು ಇನ್ನೊಂದು ಹೇಳ್ತೀರಾ, ಮಕ್ಕಳು ಏನು ಅಡ್ಮಿಷನಲ್ಲಿ ನಿಮ್ಮದು ಡ್ರಾಪ್ಔಟ್ ಇದೆ, ಡ್ರಾಪ್ಔಟ್ಸ್ ಯಾಕೆ ಜಾಸ್ತಿ ಆಗ್ತಾರೆ ಅಂತ ನೀವು ಕೇಳ್ತೀರಿ. ಯಾಕೆಂದರೆ ಇದೇ ರೀಸನ್ನು. ಮಕ್ಕಳು ಫೇಲ್ ಆದ ತಕ್ಷಣ 1 ವರ್ಷ ಆದಮೇಲೆ ಕಾಯಬೇಕಲ್ಲ. ಯಾವ ಮಕ್ಕಳು ಹೋಗಲ್ಲ ರೀ ಶಾಲೆಗೆ, ಮತ್ತೆ 1 ವರ್ಷ ಆದಮೇಲೆ ಶಾಲೆಗೆ ಹೋಗಂದ್ರೆ ಹೋಗೋದಿಲ್ಲ, ಅದೇ ಶಾಲೆಗೆ ಹೋಗಂದ್ರೂ ಹೋಗೋದಿಲ್ಲ. ಅದಕ್ಕೆ ಅವರಿಗೆ ಆಪ್ಷನ್ ಕೊಡಬೇಕು. ಇದನ್ನೆಲ್ಲ ತುಂಬ ಸ್ಟಡಿ ಮಾಡಿ ಅವ್ರಿಗೆ ಅನುಕೂಲ ಆಗಬೇಕಂತೇಳಿ 42,000 ಮಕ್ಕಳು ಪಾಸ್ ಆಗಿದ್ರೆ ಸರಿನಾ ತಪ್ಪ ಹೇಳ್ಬಿಡಿ ನೋಡೋಣ. ಈಗ ಮಕ್ಕಳು ಯಾರು SSLCಯಲ್ಲಿ ಫೇಲ್ ಆಗ್ತಾರೆ ಅವ್ರಿಗೆ ಅವಕಾಶ 1 ವರ್ಷ ಏನಾದ್ರು ಕಾಯಕ್ಕೆ ಬಿಟ್ಟರೆ ನೀವೇ ನಮ್ಮ ಮಕ್ಕಳು ಹೋಗ್ತಾರೆ ಶಾಲೆಗೆ, ಹೋಗೋದಿಲ್ಲ. ಅದಕ್ಕೆ ಈ ಫೀಲಿಂಗ್ನ ಕೊಡಬೇಕಾಗ್ತದೆ ಅವ್ರಿಗೆ. ಅದಕ್ಕೆ ಈಗೇನು 10% ನಾವು ಮಾರ್ಕ್ಸ್ ಕೊಟ್ಟಿರೋದು ನಾಟ್ ಫಾರ್ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಮತ್ತೆ ಎಕ್ಸಾಮ್ ತಗೋತಾ ಇದ್ದಾರೆ. ಈಗ ಎಕ್ಸಾಮ್ ತಗೊಳ್ತಾ ಇದ್ದಾರೆ ಮತ್ತು ಮಕ್ಕಳು. ಸೆಕೆಂಡ್ ಇಯರ್ PUCಯಲ್ಲಿ ಏನು ಎಕ್ಸಾಮ್ ಮೊನ್ನೆ ರಿಸಲ್ಟ್ ಬಂತು, 24% ಪಾಸ್ ಆದರು, ಫೇಲ್ ಆದವರು. ಇನ್ನು ಉಳ್ಕಿಯವರು ಜಾಸ್ತಿ ಮಾರ್ಕ್ಸ್ ತೊಗೋಬೇಕು, ನಾನು ಹೈಯರ್ ಸ್ಟಡೀಸಿಗೆ ಹೋಗಬೇಕು ಅಂತೇಳಿ ತೊಗೊಂಡಿರೋರಲ್ಲಿ 13% ಮೇಲ್ದರ್ಜೆಗೆ ಹೋಗಿದ್ದಾರೆ. ಯಾರು 50% ತೊಗೊಂಡಿದ್ದಾರಲ್ಲ ಅವರೆಲ್ಲ 70% 80% ತೊಗೊಂಡ್ರು. ಅದು ಒಳ್ಳೆಯದು ತಾನೇ, ಅದನ್ನು ಮಾಡಬೇಕು ತಾನೇ. ಅದೆಲ್ಲ ಐಡಿಯಾಸ್ ಯಾರು ಕೊಟ್ಟಿದ್ದು? ಇವರೇ. ನಾನು ಇವ್ರ ಜೊತೆಗೆ ರೆಗ್ಯುಲರಾಗಿ ಮಾತಾಡಿ ಎಲ್ಲ MLCಗಳ ಜೊತೆಗೆ. ಅದರಲ್ಲಿ ಇವರಂತೂ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಆ ನಿಟ್ಟಿನ ಮೇಲೆ ನನಗೆ ಖುಷಿ ಅವ್ರಿಗೆ ಮತ ಕೇಳಬೇಕು ಅಂದರೆ. ಯಾಕಂದರೆ ಇದನ್ನು ನಾನು ಹ್ಯಾವ್ ಟು ಬಿ ವೆರಿ ಎಲ್ಲಂದು ನಮಗೆ ಹಂಚ್ಕೊಳ್ಳೋ ವೇದಿಕೆ ಸಿಗಲ್ಲ, ಇವತ್ತು ಸಿಗ್ತದೆ. ಇದನ್ನು ನೀವು ಕೂಡ ಹಾಕಬೇಕಾಗ್ತದೆ. ಯಾಕಂದರೆ ಅವ್ರ ಹಿತದೃಷ್ಟಿಯಿಂದ ಒಳ್ಳೆ ತೀರ್ಮಾನವನ್ನು ನಾವು ತಗೋತೀವಿ. ಇಲ್ಲ ನನ್ನ ಎಸ್, ಅದನ್ನು ನಿನ್ನೆನೂ ಕೂಡ ಈ ಮಾತನ್ನು ಮಾನ್ಯ ಅಧ್ಯಕ್ಷರಿಗೆ, ಯಾಕೆಂದರೆ ನನ್ನ ಇಲಾಖೆಗೆ ಬರಲ್ಲ ಅದು, BBMP ಏನಾಗ್ತದೆ ಅದು BBMPಗೆ ಬರೋದು. ನನ್ನ ಶಿಕ್ಷಣ ಇಲಾಖೆ ಇದ್ರೂ ಕೂಡ BBMPಯವರು ನೇಮಕಾತಿ ಮಾಡೋದು, ನಾನಲ್ಲ. ಈಗ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಕೇಳಿದ್ದೀವಿ. ಅವ್ರು ಅಫಿಷಿಯಲಾಗಿ ಯಾವಾಗ ಹ್ಯಾಂಡ್ ಓವರ್ ಮಾಡ್ತಾರೆ ಆಮೇಲೆ ಅವರಿಗೆ ಯಾವ ರೀತಿಯಲ್ಲಿ ಅವರಿಗೆ ಹಣ ಬರಬೇಕೋ ಇಲಾಖೆ ವತಿಯಿಂದ ನಾವು ಮಾಡ್ತೀವಿ. ಅದನ್ನು ಹ್ಯಾಂಡ್ ಓವರ್ ಮಾಡೋದು. ಆಮೇಲೆ ನಿನ್ನೆನೇ ಅದನ್ನು ಮಾನ್ಯ DCM ಅವರಿಗೆ, ಯಾಕೆಂದರೆ ಅವರಿಗೆ ಬರ್ತದೆ ಇಲಾಖೆ, ಅವರಿಗೆ ಅದನ್ನ ಚರ್ಚೆ ಮಾಡಿ ಇದನ್ನು ಕ್ಯಾಬಿನೆಟ್ ಮಟ್ಟದಲ್ಲಿ ನಾವು ಚರ್ಚೆ ಮಾಡಬೇಕು. June 4th ಆದಮೇಲೆ ನಾವು ಒಳ್ಳೆಯ ನಿರ್ಧಾರವನ್ನು ತಗೊಳ್ತೀವಿ. ಭಾಳ ಮುಖ್ಯ, ಯಾಕೆಂದರೆ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದ್ದಾವೆ, ಒಳ್ಳೆ ಕಾರ್ಪೊರೇಟರ್ಸ್ ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅದು ಶಿಕ್ಷಕರಲ್ಲಿ ಕಷ್ಟ. ಯಾರೋ ಒಂದು ಏಜೆನ್ಸಿಯವರು ಅವರು ಹಿಂಗೆ ಔಟ್ಸೋರ್ಸ್ ತೊಗೊಂಡ್ಬಿಡ್ತಾರೆ, ಏನು ಮಾಡ್ತೀರಾ ಹೇಳಿ? ಅದನ್ನು ಏಜೆನ್ಸಿಯವ್ರ ಹೆಸರಲ್ಲಿ ತೊಗೊಂಡಿರ್ತಾರೆ ಅಷ್ಟೇ. ಈಗ ನೀವು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀರಾ. ಬಹಳಷ್ಟು ಜನ ಏನಂತಂದ್ರೆ ಮಕ್ಕಳಲ್ಲಿ ಶಿಸ್ತಿರುತ್ತೆ, ಶಿಕ್ಷಣ ಸಚಿವರೇ ಒಂದು ಏರ್ ಕಟ್ ಮಾಡಿಸ್ಕೊಂಡು ಶಿಸ್ತಿಲ್ಲ ಅಂತ. ಈಗ ಬಹಳ ಒತ್ತಡ ಆಗ್ಬಿಟ್ಟಿದೆಯಲ್ಲ ನಿಮಗೆ ಇದು. ಅಬ್ದುಲ್ ಕಲಾಂ ಅವ್ರದ್ದು ನೋಡಿದ್ರೆ ಹೇರ್ ಸ್ಟೈಲು ಯಾವಾಗಲೂ ಅಷ್ಟೇ. ಈ BJP ಅವರಿಗೆ ಈಗ ನಮ್ಮ DK ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು BJP ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ BJP ಅವರು MP ಚುನಾವಣೆಯಲ್ಲಿ ಬರೆದಿಟ್ಕೊಂಡು. ಇದೆಲ್ಲ ಬಿಡಬೇಕು. ಇದನ್ನು ಈ ವ್ಯಕ್ತಿಗತವಾದ ಹಾಸನ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ BJP ರಾಜ್ಯ ಅಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕ್ಯಾನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಈಗ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದು ನಿಮಿಷ
ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನ ಇವತ್ತು. ರಾಜ್ಯಾಧ್ಯಕ್ಷರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದು ನಾನು ಹೇಳಿದ್ದಲ್ಲ, ಕೆಲ ಶಿಕ್ಷಕರು ನನಗೆ ಹೇಳಿದ್ರು, ನಾನು ಹೇಳಿದೆ ಅಂತ. ಮತ್ತೆ ಮುಂದುವರೆದು ಅವ್ರಿಗೆ ಮೋಸ್ಟ್ಲಿ ಆರ್ಥಿಕವಾಗಿ ಸಮಸ್ಯೆ ಇರಬೇಕು, ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತಾರೆ ಪ್ರತಿ ತಿಂಗಳು ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಅಂತೇಳಿ ವಿಜೇಂದ್ರ ಅವರು ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಆಯಿತು, ಬಂದು ಮಾಡೋಕ್ಕೆ ಹೇಳ್ರಿ, ನಾನು ಟೈಮ್ ಕೊಡ್ತೀನಿ, ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು. ಆದರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡಬೇಕಾ? ಸರ್, ಅವ್ರು ಮಾಡ್ತೀನಿ ಅಂತ ಹೇಳಿಲ್ಲ, ಆರ್ಥಿಕವಾಗಿ ನಾವು ಸಹಾಯ ಮಾಡ್ತೀವಿ. ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರೆ ಅದನ್ನು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬೇಗೌಡ್ರಿಗೆ ನಾನು ಹೇಳಿದ್ದೆ, ಅದನ್ನ ಹೇಳಬೇಕಾಗಿತ್ತು ನೀವು. ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ, ಮಕ್ಕಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ? ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದ್ರಿ, ನಮಗೆ ಯಾಕೆ ಹೇರ್ ಸ್ಟೈಲ್ ಬಿಡಲ್ಲ ಅಂತ. ನಾನು ಏನು ಮಾಡಬೇಕು? ಹಾಂ, ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬಿಡಿ. ಇಲ್ಲ ಸಿನಿಮಾ ನಾನು ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ಯಾವಾಗಲೂ ಅಷ್ಟೇ ಬೀನ್ ಅ ಪ್ರೊಡ್ಯೂಸರ್. ನಂದು ಇದೇ ಸ್ಟೈಲ್. ಸಿ, ದಿಸ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು. ನಾವು ನಿಮಗೆ ನೀವು ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿಲ್ಲ. ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ ಅಂತೇಳಿ ನಾನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ತೀಕ್ಷ್ಣವಾಗಿ ಒಂದು ಉತ್ತರ ಕೊಟ್ಟೆ, ಫ್ರೀದಲ್ಲಿ ಬಂದು ಮಾಡೋಕ್ಕೆ ಹೇಳಿ ಅಂತ. ಅದನ್ನ ನಾನು ಎಳಿಯೋಕ್ಕೆ ಹೋಗಲ್ಲ, ನೀವು ಎಳಿಬಾರ್ದು. ನಮ್ಮ ಸಬ್ಜೆಕ್ಟೇ ಬೇರೆ. ನಮ್ಮ ಸಬ್ಜೆಕ್ಟ್ ನೋಡಿ, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಅಶೋಕ್ ಅವರು ಭಾಳ ಹಗುರವಾಗಿ ಮಾತಾಡಿದರು. ಈ ಪಾಪ ಇವ್ರದ್ದು ಕೇಳ್ರಿ, ನಮ್ಮ ಹೇರ್ ಕಟ್ ತಗೊಂಡು ಪಾಪ ಅವರಿಗೆ ಯಾರಿಲ್ಲ. ನಮ್ಮ ತಂದೆ ಅಲ್ಲ, ಒಂದು ನಿಮಿಷ. ನಮ್ಮ ತಂದೆಯವರು ಹೇರ್ ಕಟ್ ಮಾಡಿದಾಗ ಹಿ ವಾಸ್ ವೆರಿ ಆ್ಯಂಗ್ರಿ. 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ 2 ವಾರ 3 ವಾರ ನನ್ನ ಹತ್ರ ಮಾತಾಡಿರಲಿಲ್ಲ. ಅವ್ರಿಗೆ ಯಾವಾಗಲೂ ಕೂಡ ಅವರು ನನಗೆ ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ವಿಜೇಂದ್ರ ಅವ್ರ ಮಾರ್ಗದರ್ಶನ, ಅವರ BJP ಎಂಥದ್ದು ಇದಾರಲ್ಲ ಮೋರ್ಚಾಗಳು, ಅವ್ರ ಮಾರ್ಗದರ್ಶನ, ನಮ್ಮ ಅಪ್ಪವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಈ ಹೇರ್ಸ್ ಒಳಗೂ ಮೆದುಳಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ. ಅವರಂಥ ದುರ್ಬುದ್ಧಿ ಇಲ್ಲ. ಚೋಟಾ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನು ಮಾಡಿ ಅಭ್ಯಾಸ ನನಗಿಲ್ಲ. ಹಾಂ ಹಾಂ, ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮನವಿ ಮಾಡಿದ್ದೀವಿ. ಅದನ್ನು ಮಾಡ್ತಕ್ಕಂಥ ಜಾಸ್ತಿ ಮಾಡಬೇಕು ಅಂತ ನನಗೂ ಕೂಡ ಅನಿಸುತ್ತೆ. ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ಒಳ್ಳೆ ನಿರ್ಧಾರಗಳನ್ನು ತಗೊಳ್ತೀವಿ. ಅಲ್ಲ, ಮಾಡಬೇಕು, ಆದಷ್ಟು ಬೇಗ ಮಾಡೋಣ. ಅದನ್ನು ಮಾಡಬೇಕಾಗ್ತದೆ. ಟೈಮ್ ಬಾಂಡಲ್ಲಿ ಮಾಡಿದರೆ ಒಳ್ಳೆಯದು. ಇದನ್ನು ಉಪನ್ಯಾಸಕರಿಗೆಲ್ಲ ಸ್ವಲ್ಪ ಮಾಡಿದರು, ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ಪಾಪ ಕಷ್ಟಪಟ್ಟು ಓದಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ನಾವು ಅದು ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತೀನಿ. ಆ ನಿಟ್ಟಿನ ಮೇಲೆ ಆದಷ್ಟು ಬೇಗ ಒಳ್ಳೆ ತೀರ್ಮಾನವನ್ನು ನನ್ನ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ನಾನು ಮತ್ತು ಮರಿತಿಬೇಗೌಡರು ಎಲ್ಲರೂ ಕೂಡ ಕೇಳ್ತೀವಿ. ಇದೆಲ್ಲ ಪ್ರಶ್ನೆ ತುಂಬ ನಮಗೆ ಒತ್ತಡ ಜಾಸ್ತಿ. ವಿಧಾನಸೌಧದಲ್ಲಂತೂ ಇವ್ರನ್ನ ತಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಗೆಲ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಕಷ್ಟಪಡ್ತಾ ಇರೋದು. ಸೈಕಲ್ ಇನ್ನೂ ತೀರ್ಮಾನ ಆಗಿಲ್ಲ. ಅದನ್ನು ಕೋವಿಡ್ ಟೈಮಲ್ಲಿ ನಿಲ್ಲಿಸಿದ್ರು. ಅದನ್ನು ಬಗ್ಗೆ ನಾನು ಏನು ತೀರ್ಮಾನಗಳನ್ನು ನೋಡೋಣ ಮುಂದಿನ ದಿವಸಗಳಲ್ಲಿ. ಯೂನಿಫಾರ್ಮು, ಪಠ್ಯಪುಸ್ತಕ, ಶೂಸು ಅದೆಲ್ಲ ಆನ್ ಟೈಮಿಗೆ ಹೋಗುತ್ತೆ. ಶೂಸ್ ನನ್ನ ಪ್ರಶ್ನೆನೇ ಅಲ್ಲ. ಶೂಸ್ ಏನು ಮಾಡ್ತಾಯಿದ್ವಿ, SDMCಗೆ ದುಡ್ಡು ಹಾಕೋದ್ರಿಂದ ಅವ್ರು ಆದಷ್ಟು ಬೇಗ ತೊಗೊಳ್ಬೇಕು. ಪಠ್ಯಪುಸ್ತಕ ಮತ್ತು ಇದೆಲ್ಲ ಕೂಡ ಈಗ 1 ತಿಂಗಳು ಈ ಜನರಲ್ ನಾಲೆಡ್ಜು ಇದೆಲ್ಲದು ಕೂಡ ನಡೀತಾ ಇರ್ತದೆ. ಅಷ್ಟರೊಳಗೇ ಒಂದು 90-95% ಎಲ್ಲ ಕಡೆ ಹೋಗಿಬಿಡುತ್ತೆ. ನಾಳೆಗೆಲ್ಲ ರೆಡಿ ಇದೆ. ಇನ್ನು 5% ಏನಾದ್ರು ಇದ್ದರೆ ಅಲ್ಲಿ ನಮ್ಮ ಆಫೀಸರ್ಸು ಕೂತ್ಕೊಂಡು ಸೆಟ್ ಮಾಡ್ತಾರೆ. ಬಟ್ ವಿ ವಾಂಟ್ ಟು ಬಿ ವೆರಿ ಕ್ಲಿಯರ್ ದಟ್ ಎಲ್ಲ ಆನ್ ಟೈಮಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ಆಸೆ. ಅದಾಗ್ತದೆ. ಗುಣಮಟ್ಟದ ಪುಸ್ತಕ ಮತ್ತು ಯೂನಿಫಾರ್ಮ್ ಏನಾದ್ರು ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ವಿಲ್ ಟೇಕ್ ಆ್ಯಕ್ಷನ್ ಸ್ಟ್ರಿಕ್ಟ್ಲಿ. ಅದನ್ನು ಮಾಡೋಣ ನಾವು ಯಾವ್ಯಾವಾಗ ಬೇಕೋ ನೋಡಿಕೊಂಡು ಟೀಚರ್ಸ್ ಎಲ್ಲ ಅದು ಏನಾಗ್ತದೆ ಎಂಥ ಕೆಲವು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ನಾನು ಟೀಚರ್ಸ್ ಜೊತೆಗೆ ಮಾತಾಡಿಕೊಂಡು ಅವ್ರ ವ್ಯಾಪ್ತಿಗೆ ನಾನು ಫ್ರೀಡಮ್ ಕೊಡ್ತೀನಿ. ಯಾಕೆಂದರೆ 5 ಮಕ್ಕಳಿರಲ್ಲಿ ನೋ ಬುಕ್ ಡೇ ಅಂತಲೇ ಬರೋದಿಲ್ಲ.
ಕೆಲವು ಸತಿ ಅದು ಇದನ್ನು ಅವ್ರ ವ್ಯಾಪ್ತಿಗೆ ಅನುಕೂಲ ಆಗ್ತಕ್ಕಂಥ ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಮಾಡೋಣ ತಗೊಳ್ಳಿ, ಏನು ತೊಂದರೆ ಏನಿಲ್ಲ. ಸರ್ ಇದು ಹಾಸನದ ರಾಡಿ ಅಂತ ಹೇಳಿದ್ರ ವಿಚಾರ ಲೇಟಸ್ ಬೇಡ ಬಿಡಿ, ಯಾಕೆ ಬೇಡ ನೀವು ಹೋಗಿ ಮಾತಾಡ್ಸ್ಕೊಳ್ಳಿ ಅವ್ರ ಹತ್ರ, ನನಗೆ ಅವಶ್ಯಕತೆ ಇಲ್ಲ. ಈಗ ಮರಿತಿರ್ಬೇಕು ಮಾತಾಡಿ ಹಾಂ ಹೇಳ್ಬಿಡಿ. ಹಾಂ, ಮಕ್ಕಳಿಗೆ ವಿಶ್ವಾಸದಿಂದ ಬನ್ನಿ, ಸರ್ಕಾರಿ ಶಾಲೆಗೆ ಬನ್ನಿ, ನಿಮಗೆ ಇಷ್ಟ ಇರ್ತಕ್ಕಂಥ ಶಾಲೆಗೆ ಬನ್ನಿ. ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನಮ್ಮ ಇಲಾಖೆಯಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತೇನಿದೆ ಶಿಕ್ಷಣ ಇಲಾಖೆ, ಇವತ್ತಿಂದ ನಾಳೆ ಇನ್ನೂ ಚೆನ್ನಾಗಿರ್ತದೆ, ನಾಡು ಇನ್ನೂ ಚೆನ್ನಾಗಿರುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಮೇಲ್ದರ್ಜೆಗೆ ಸಮಸ್ಯೆಗಳು ಜಾಸ್ತಿ ಇದಾವೆ, ಇಲ್ಲ ಅಂತ ಹೇಳಲ್ಲ. ಅದನ್ನ ಆದಷ್ಟು ಬೇಗ ಅನುಕೂಲ ಆಗೋ ರೀತಿಯಲ್ಲಿ ನಾವು ಒಂದು ಪರಿಹಾರನ ಕಂಡುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಪಠ್ಯಪುಸ್ತಕ ಮತ್ತೆ ಸಮವಸ್ತ್ರ ಕಲ್ಪಿಗೆ ಅದೇ ಅದು ಹೇಳಿದ್ನಲ್ಲ, 95% ಎಲ್ಲ ಹೋಗಿದೆ. ಏನಾದರೂ ಇಲ್ಲ ಅಂದ್ರೇನು, ಈಗ ಹೇಗಿದ್ರು ಜನರಲ್ ನಾಲೆಡ್ಜ್ ನಡೀತಾ ಇರುತ್ತೆ. ಪಠ್ಯಪುಸ್ತಕ ಸ್ಟಾರ್ಟ್ ಆಗೋದೇ 1 ತಿಂಗಳಾದಮೇಲೆ ಅಷ್ಟರೊಳಗೇನು. ಬಟ್ ನಂದೇನೆಂದರೆ ನಾನು ಡೈರೆಕ್ಷನ್ಸ್ ಕೊಟ್ಟಿರೋದು ನಾಳೆ ಸರ್ವರಾಜ್ ಎಲ್ಲರಿಗೂ ಅಷ್ಟೇ ಅವ್ರ ಕೈಗೆ ಹೋಗಿಬಿಡ್ಬೇಕಾದ್ರೆ. ಎಲ್ಲರೂ ಕಂಪ್ಲೇಂಟ್ಸ್ ಇದ್ದರೆ ಅದನ್ನ ನಮ್ಮ DDPIs ಮತ್ತು ನಮ್ಮ ಕಮಿಷನರ್ಸ್ ಎಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ತೊಗೊಳ್ತಾರೆ. ದಯವಿಟ್ಟು ಮರಿತಿಬೇಗೌಡ್ರನ್ನೂ ಕೂಡ ಮಾತಾಡಲಿ, ಅವ್ರ ಕ್ಯಾಂಡಿಡೇಟು. ಆಮೇಲೆ ಈ ಹೇರ್ ಕಟ್ ಇದೆಲ್ಲ ಬಿಟ್ಬಿಡಿ, ಯಾಕೆಂದರೆ ಬೇಡ ಅದು. ಯಾಕೆಂದರೆ ಪಾಪ ಅಲ್ಲ ಅಲ್ಲ ನೀವು ಕೇಳಲಿಲ್ಲ ಅಂದರೆ ಸುಮ್ಮನೆ ಆಗ್ತೀವಿ. ಆ ರಾಜ್ಯಾಧ್ಯಕ್ಷ ಜೂನ್ 4ನೇ ತಾರೀಕು ಮೇಲೆ ಬೇರೆ ಕೆಲಸ ಕೊಡ್ತೀನಿ ಅವರಿಗೆ. ಈಗ ಮರಿತಿಬೇಗೌಡ್ರದ್ದು ಮಾತಾಡೋದು.